ನಾನು ಒಬ್ಬ ಯೋಗಿಗಳ ಪಾದ ಸೇವಕ. ನನ್ನ ಮಾತುಗಳೆಲ್ಲನೂ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಸದ್ಗುರು ತಾತಯ್ಯನವರು ಯೋಗಿ ನಾರಾಯಣ ಯತೀಂದ್ರರು ಅಂತ ನಾವು ಕರೀತೇವೆ. ಅವರು ರಾಜಯೋಗಿಗಳು. ಅವರು ಪಾದ ಸೇವಕನಾಗಿ ದಾಸನಾಗಿ ಅಲ್ಲಿದ್ದೇನೆ. ಸದಾಕಾಲ ದಾಸರ ಯೋಗಿಗಳ ದಾಸ. ಯೋಗಿ ಅನ್ನುವಂಥ ಒಂದು ಪದ ಭಾರಿ ಗುಪ್ತವಾಗಿದೆ. ಭಾರಿ ಜನಕ್ಕೆ ಯಾರು ಯೋಗಿಗಳು ಅಂತ ಅರಿವು ಆಗೋದು ಭಾರಿ ಕಷ್ಟ. ಯಾಕಂದರೆ ಯೋಗಿಗಳು ಯಾರಪ್ಪ ಯೋಗಿ ಅಂತಂದರೆ, ಯಾರು ಯೋಗದಲ್ಲಿ ನೋಡಿರ್ತಾರೋ ಅನುಭವಿಸ್ತಾರೋ ಅವ್ರು ಮಾತ್ರ ಗೊತ್ತಾಗ್ತದೆ ಯಾರು ಯೋಗಿ ಅಂತ. ಯೋಗಿ ಬಗ್ಗೆ ಹೇಳಬೇಕಾದ್ರೆ ಇನ್ನೊಬ್ಬ ಯೋಗಿಗಳು ಹೇಳಬೇಕು. ಬೇರೆಯವರಿಂದ ಅದನ್ನು ಏನು ಹೇಳಿದ್ರೂ ಅದು ತಿರುಳಿರೋದಿಲ್ಲ. ಯೋಗಿಗಳು ಆ ಒಂದು ಸಾಧನೆ ಅಂತ ನಾವು ಕರೀತೇವೆ. ಯಾಕಂದರೆ ಇವತ್ತು ನಿಜಗುಣ ಶಿವಯೋಗಿಗಳು ಅವರು ಯೋಗಿಗಳು, ಅವರ ಸಾಧನೆ. ಯೋಗಿಗಳು ಅಂದರೆ ಸಾಧನೆ ಅವ್ರು ಮಾಡುವಂತಹ ಸಾಧನೆ ಯಾರು ಗೊತ್ತಿದೆ? ಪರಮಾತ್ಮನ ಗೊತ್ತಿದೆ. ಬೇರೆಯವರು ಯಾರು ಗೊತ್ತಿದೆಯೋ ಇದು ಕಷ್ಟ. ಯೋಗಗಳ ಬಗ್ಗೆ ತಿಳ್ಕೋಬೇಕಾಗಿದ್ದರೆ ಅದು ಬೇಕಾದಷ್ಟು ಶಾಸ್ತ್ರದಲ್ಲಿದೆ, ಬೇಕಾದಷ್ಟಿದೆ, ಉಪನಿಷತ್ತಿನಲ್ಲಿದೆ, ಎಲ್ಲ ಕಡೆನೂ ಇದೆ. ಆದರೆ ಅನುಭವ ಇಲ್ವಲ್ಲ. ಬರೀ ಅದು ಶಾಸ್ತ್ರ ಪದ್ಧತಿ ಮಾತ್ರ ಇದೆ. ಅದರ ಅನುಭವಕ್ಕೆ ನಾವು ಏನಾದರೂ ಅರಿವು ಆಗಬೇಕಾದ್ರೆ ನಾವು ಗೀತೆಯಲ್ಲಿ ಹೋಗಬೇಕು. ಕೃಷ್ಣ ಪರಮಾತ್ಮ ಎಲ್ಲ ಗೀತೆಯಲ್ಲೂ ಕೂಡ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಮತ್ತು ರಾಜಯೋಗ, ಎಲ್ಲ ಯೋಗ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಏನಪ್ಪ ಇದು ರಾಜಯೋಗ ಅಂದರೆ ಏನು, ಜ್ಞಾನಯೋಗ ಅಂದರೆ ಏನು, ಅದನ್ನು ಒಂದು ಇದರಲ್ಲಿ ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ. ರಾಜಯೋಗ ಬಂದಾಗ ಒಂದು ಮಾತನ್ನು ಹೇಳ್ತಾರೆ. ಅರ್ಜುನ ಕೇಳಪ್ಪ, ಇದು ನಾನು ಎಷ್ಟೋ ಯುಗಗಳ ಹಿಂದೆ ಈ ಒಂದು ರಾಜಯೋಗದ ಮರ್ಮವನ್ನು ಉಪದೇಶ ಮಾಡಿದ್ದೆ. ಆದರೆ ಬರ್ತಾ 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 ಎಷ್ಟೋ ಯುಗಗಳ ನಂತರ ಅದು ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಇವಾಗ ಆ ರಾಜಯೋಗದ ಮರ್ಮವನ್ನು ಇವಾಗ ನಾನು ಉಪದೇಶ ಮಾಡ್ತಾ ಇದ್ದೇನೆ, ನೀನು ಕೇಳಪ್ಪ ಅಂತ ಹೇಳ್ತಾರೆ. ಆವಾಗ ಒಂದು ಸಂಶಯ ಬರ್ತದೆ ಅರ್ಜುನನಿಗೆ. ಅರ್ಜುನ ಹೇಳ್ತಾನೆ, ಏನಪ್ಪ ನೀನು, ಯಾರು ನೀನು ಅಂತ ಕೇಳ. ನೀನು ಹಿಂದಿನ ಯುಗದಲ್ಲಿ ಇಂಥ ಯುಗ ಅಂತ ಯುಗ ಅಂತ ಹೇಳ್ತಾ ಇದೆಯಲ್ಲ, ನೀನು ಯಾರು? ಅದಕ್ಕೆ ಉತ್ತರ ಕೃಷ್ಣ ಹೇಳ್ತಾನೆ, ಅಪ್ಪ ಹಿಂದೆಲ್ಲ ನನಗೆ ಗೊತ್ತಿದೆ, ಇವತ್ತು ಗೊತ್ತಿದೆ, ನಾಳೆದು ಗೊತ್ತಿದೆ. ಆದರೆ ನಿನಗೆ ಈ ಸಮಯವರೆಗೂ ಅಷ್ಟು ಗೊತ್ತಿದೆ, ಹಿಂದೆ ಹುಟ್ಟಿದ ಮೇಲೆ ನಿನಗೆ ಗೊತ್ತಿದೆ, ಇನ್ನು ಮುಂದೆ ಗೊತ್ತಿಲ್ಲ. ಇದು ಯೋಗ ಅಂತಂದರೆ ಏನಪ್ಪ ಇದು ಅರಿವು ಅಂತ ನಾವು ಅರಿವು ಮಾಡ್ಬೋದು. ನಿಜಗುಣ ಶಿವಯೋಗಿಗಳು ಜ್ಞಾನಯೋಗಿ, ರಾಜಯೋಗಿಗಳು ಸ್ವಲ್ಪ ಅಲ್ಲಿ ಇಲ್ಲಿ ಅವರವರಲ್ಲಿ ಪಕ್ಕದಲ್ಲೇ ಇದ್ದಾರೆ. ಒಂದು ಭಾರಿ ಚೆನ್ನಾಗಿ ಹೇಳ್ತಾರೆ ನಿಜಗುಣ ಶಿವಯೋಗಿ. ಅವ್ರು ಹೇಳ್ತಾರೆ, ಒಂದು ದಿನ ಕಲಿಯುಗದಲ್ಲಿ ನೀನು ಮೋಕ್ಷ ಪಡಿಬೋದಪ್ಪ ಅಂತ. ದ್ವಾಪರ ಯುಗದಲ್ಲಿ 4 ತಿಂಗಳು ಬೇಕಪ್ಪ ಅಂತ. ತ್ರೇತಾಯುಗದಲ್ಲಿ 1 ವರ್ಷ ಬೇಕಪ್ಪ ಅಂತ. ಸತ್ಯಯುಗದಲ್ಲಿ 10 ವರ್ಷ ಬೇಕಪ್ಪ ಅಂತ. ಅವರ ಮಾತುಗಳು ನೋಡಿದಾಗ
ಏನಿದು ಅರಿವು ನಿಮ್ಗೆ ಆಗ್ತದೆಯೋ? ಒಂದು ದಿನದಲ್ಲಿ ನೀನು ಪರಮಾತ್ಮ ಅಂತ ಹೋಗ್ಬೋದೇ ಕಲಿಯುವುದಲ್ಲಿ? ಸಾಧ್ಯವೇ? ನೋಡಿ, ಇದು ಯೋಗಿಗಳ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ಅವರ ಅರಿವು ಆಗಬೇಕಾದ್ರೆ ಬಹಳ ಕಠಿಣ. ನೀನು ಎಲ್ಲಿವರೆಗೂ ನೀನು ಅವರ ಹತ್ರ ನೀನು ಅವ್ರ ಬಗ್ಗೆ ಚಿಂತನೆ ಮಾಡೋದಿಲ್ವೋ ಅಲ್ಲಿವರೆಗೂ ನೀನು ಸಿಗೋದಿಲ್ಲ, ಗುಟ್ಟು ನೀನು ಸಿಗೋದಿಲ್ಲ. ಒಂದು ದಿನ ಅಂತಂದ್ರೆ ಯಾವಾಗ ಆ 24 ವಿದ್ಯೆ ಇನ್ನ ಒಂದು 36 ವಿದ್ಯೆಗಳು ಎಲ್ಲ ನಾಶವನ್ನು ಮಾಡಿರ್ತೀವೋ ಆವಾಗ ನೋಡಪ್ಪ, ಈ ದೇಹದಿಂದ ಆಚೆ ಬಂದಾಗ ನೀನು ಪರಮಾತ್ಮ ಹೋಗೋದು ಒಂದಿಂದ ಹೋಗೋದು. ಈ ದೇಹದಿಂದ ಆಚೆ ಬರೋದು ಯಾವ ರೀತಿಯಪ್ಪ? ಈ 24 ವಿದ್ಯೆಗಳನ್ನು ತೆಗೆಯೋದು ಯಾವ ರೀತಿಯಪ್ಪ? ಇದೇ ದೊಡ್ಡ ಒಂದು ವಿಚಾರ. ಯೋಗಿಗಳ ಹತ್ರ ಯಾಕೆ ಹೋಗ್ತೇವೆ? ಅವ್ರು ನಿನ್ನ ಕರ್ಕೊಂಡು ಹೋಗ್ಬೇಕು, ಅವ್ರ ಅನುಭವ ಇರಬೇಕು. ಆವಾಗ ಅವ್ರು ನಿನ್ನ ಕರ್ಕೊಂಡು ನಿನ್ನಲ್ಲಿರ್ತಕ್ಕಂಥ ಎಲ್ಲ ಅವಿದ್ಯೆಗಳನ್ನೆಲ್ಲ ತೆಗೆದು ನಿನ್ನ ದಾರಿಯನ್ನು ತೋರಿಸಿ ನಿನ್ನ ಕರ್ಕೊಂಡು ಹೋಗುವಂಥ ದಾರಿ ಅವರು ತೋರಿಸ್ಕೊಡ್ತಾರೆ. ಅವರು ಸದ್ಗುರು ಅಂತ ನೋಡಿ. ಇದು ಏನಪ್ಪ ಇದು? ಯಾವ ರೀತಿ ತೋರಿಸ್ಕೊಡ್ತಾರೆ? ಭಾರಿ ಚೆನ್ನಾಗಿ ಹೇಳ್ತಾರೆ. ತಾತ ನೋಡ್ದು ಒಂದು ಮಾತು ಹೇಳ್ತಾನೆ ಅಷ್ಟೇ. ಮನಸ್ಸೇ ಮಾಯಾ ಪ್ರಪಂಚ ಅಂತ. ನೋಡಪ್ಪ, ನಾವೆಲ್ಲ ಲೌಕಿಕ ಜನ. ಏನಪ್ಪ ನಾವು ಲೌಕಿಕ ಅಂದ್ರೆ ಏನು? ಮನಸ್ಸೇ ಮಾಯಾ ಪ್ರಪಂಚ, ಮನಸ್ಸೇ ಮದ ಗರ್ವ, ಮನಸ್ಸೇ ಲೋಭ, ಮನಸ್ಸೇ ಆಶೆ ಪಾಶ, ಮನಸ್ಸೇ ಆತ್ಮ ಚಿಂತನೆ ಇಲ್ಲದೆ ಹೋಗಿರ್ತಕ್ಕಂಥ ಮಾಯನೇ ಅದೇ ಮನಸ್ಸು. ಅಂದರೆ ನಿನಗೆ ಪರಮಾತ್ಮ ನಿನ್ನಲ್ಲೇ ಇದ್ದಾನೆ ಅಂತ ಅರಿವಾಗುವುದಿಲ್ಲ. ಯಾಕೆ? ಈ ಮಾಯಾ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಎಲ್ಲಿವರೆಗೂ ನಾವು ಇಲ್ಲಿರ್ತವೋ ನಮಗೆ ದಾರಿ ಸಿಗುವುದಿಲ್ಲ. ಇದನ್ನು ತೆಗೆಯೋದು ಯಾರಪ್ಪ? ಅವನೇ ಸದ್ಗುರು, ಅವನೇ ಯೋಗಿ, ಅವನೇ ನಿಜಗುಣ ಶಿವಯೋಗಿ. ಅವನೇ ನಿಜಗುಣ ಶಿವಯೋಗಿ. ನೀನು ಅವನ ಶಿಷ್ಯನಾಗಬೇಕಲ್ಲ, ನೀನು ಪಾದ ಸೇವಕನಾಗಿ ಅವನ ಒಲವು ಮಾಡಿಕೊಂಡು, ಅಪ್ಪ ನೀನೇ ತಂದೆ, ತಾಯಿ, ತಂದೆ, ಗುರು, ದೇವರು ಅಂತ ನೀನೇ ಅಂತ ನೀನು ಹೋದಾಗ ಎಷ್ಟೋ ವರ್ಷದಿಂದ ಆಗ್ತಾ 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 ಅವನು ತೀರ್ಮಾನ ಮಾಡ್ತಾನಪ್ಪ, ನಿನ್ನನ್ನು ಅಷ್ಟು ಸುಲಭ ಅಂತ ತಿಳ್ಕೋಬೇಡ. ಎಷ್ಟೋ ಜನ್ಮಗಳು ನಾನು ಬಂದು ನಿನ್ನ ಸ್ವೀಕಾರ ಮಾಡಿದ್ರು ಕೂಡ ನಾನು ತೀರ್ಮಾನ ಮಾಡಬೇಕು. ಇನ್ನು ನಾನು 3 ಜನ್ಮನೋ 5 ಜನ್ಮನೋ 10 ಜನ್ಮನೋ ಮಾಡೋನು ಯಾರು? ಆ ಯೋಗಿ ಮಾತ್ರ ಇರ್ಬೋದು. ಅವನೇ ನಿಜ ಶಿವಯೋಗಿ, ಅವನೇ ಅಪ್ಪ ನಿಜಗುಣ ಶಿವಯೋಗಿ. ಅವನೇ ಅವನು ನಿನ್ನ ಕರ್ಕೊಂಡು ಹೋಗ್ತಾನೆ. ಯಾವ ರೀತಿ ಕರ್ಕೊಂಡು ಹೋಗ್ತಾನಪ್ಪ? ಭಾರಿ ಚೆನ್ನಾಗಿ ಹೇಳ್ತಾರೆ. ಮನಸ್ಸೇ ಶ್ರೀ ಹರಿಭಜನೆ. ಹರಿಭಜನೆ ಪರಮಾತ್ಮನ ಚಿಂತನೆ. ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ ಇರುವಂಥ ರೀತಿಯಲ್ಲಿ ನಿನ್ನ ಮಾಡ್ತಾನಪ್ಪ ಅಂತ ಹೇಳ್ತಾರೆ. ಮನಸ್ಸೇ ವೈರಾಗ್ಯ ಶಕ್ತಿ. ವೈರಾಗ್ಯ ಶಕ್ತಿ ಅಂದರೆ ವೈರಾಗ್ಯವನ್ನು ಎಲ್ಲವನ್ನು ಆಸೆ ಪಾಸೆಲ್ಲ ಬಿಟ್ಟು ತೆಗೆದು ಹಾಕಿ ಮನಸ್ಸನ್ನ ವೈರಾಗ್ಯದಲ್ಲಿ ಕರ್ಕೊಳ್ಳುವಂಥ ದಾರಿಯನ್ನು ತೋರಿಸ್ಕೊಡ್ತಾನೆ. ಮನಸ್ಸೇ ತತ್ವವು. ತತ್ವದ ವಿಚಾರ ಎಲ್ಲವನ್ನೂ ಅರಿವು ನೀನು ಮಾಡಿಕೊಡ್ತಾನೆ. ನಿಜವಾದಂಥ ತತ್ವ ಯಾವ ರೀತಿಯಾಗಿ ನೀನು ಅರಿವು ಮಾಡ್ಕೋಬೇಕಂತ ತತ್ವ ಇದೆಯಲ್ಲ, ಅದು ಮೋಕ್ಷದ ದಾರಿ. ತತ್ವ ತತ್ವ ಅಂದರೆ ಮೋಕ್ಷ, ಪರಮಾತ್ಮ, ಪರಮಾತ್ಮನ ತತ್ವ. ಪರಮಾತ್ಮ ತತ್ವದಲ್ಲಿ ಸೇರಬೇಕಾಗಿದ್ದರೆ ಅದನ್ನು ಯಾರಪ್ಪ ಮಾಡೋರು? ಆ ಗುರು ಮಾಡೋರು ಅಂತ ಹೇಳ್ತಾರೆ. ಮನಸ್ಸೇ
ಯೋಗ ರಹಸ್ಯಮು. ನೋಡಿ, ಯೋಗ ಯೋಗ ಅಂದ್ರೆ ಏನು? ಮನಸ್ಸನ್ನ ಏಕಾಗ್ರತೆ ಮಾಡೋದೇ ಯೋಗ, ಇನ್ಯಾವುದೂ ಅಲ್ಲ. ಅಥವಾ ಮನಸ್ಸನ್ನ ಏಕಾಗ್ರತೆಯನ್ನ ಮಾಡುವಂತಹದ್ದು, ಎಲ್ಲವನ್ನೂ ಮರೆಯುವಂತಹದ್ದು, ಅದೇ ಯೋಗ. ಅದನ್ನು ಯಾವಾಗ ಆ ಮನಸ್ಸನ್ನ ಏಕಾಗ್ರತೆಯನ್ನ ಮಾಡಿ ಎಲ್ಲವನ್ನು ಏಕಾಗ್ರತೆಯಿಂದ ಅಲ್ಲಿ ನೇರವಾಗಿ ದೃಷ್ಟಿ ಮತ್ತು ಮನಸ್ಸು ಇವೆರಡು ಒಂದಾದಾಗ ಮಾತ್ರ ದಾರಿ ಸಿಗ್ತದೆ. ಅದು ಮಾಡೋದು ಯಾರಪ್ಪ? ಪರಮಾತ್ಮ, ಅದೇ ಸದ್ಗುರು. ಅವರಂತಾರೆ, ಕೊನೆಯದಾಗಿ ಹೇಳ್ತಾರೆ, ಮನಸ್ಸೇ ತನ್ನ ಆತ್ಮವನ್ನ ತಿರುಗಿಸಿ ಅಪ್ಪ ಪರಮಾತ್ಮ ನಿನ್ನಲ್ಲೇ ಇದ್ದಾನೆ ನೋಡುವಂತ ಸುಲಭವಾಗಿ ತೋರಿಸ್ಕೊಡ್ತಾನಂತೆ ಆ ಸದ್ಗುರು. ಅವನೇ ನಿಜಗುಣ ಶಿವಯೋಗಿ. ಇದು ನಿಜವಾದಂಥ ಯೋಗಿಗಳ ಮರ್ಮ ಏನಿದೆ ಭಾರಿ ಕಠಿಣ. ಅರ್ಥವನ್ನು ಮಾಡ್ಕೊಳ್ಳೋದು ಭಾರಿ ಕಠಿಣ. ಎಲ್ಲವನ್ನು ನೋಡೋದಕ್ಕೆ ಭಾರಿ ಲೌಕಿಕವಾಗಿರ್ತದೆ. ಅದು ಲೌಕಿಕವಾಗಿ ಅವ್ರು ಚಿಂತನೆ ಮಾಡುವಂಥವ್ರಲ್ಲ. ನಮಗೆ ಎಲ್ಲ ತೋರಿಸ್ತಾ ಇರ್ತಾರೆ, ಆದರೆ ನಿನಗೂ ಸ್ವಲ್ಪ ನೋಡಪ್ಪ, ಅದು ಯಾವಾಗ ನಮಗೆ ಯೋಗಿಗಳು ನಾವು ಅವರು ಏನು ಉಪದೇಶ ಮಾಡಿದ್ದಾರೋ ನಾವು ಓದುವಾಗ ನಮಗೆ ನಮ್ಮ ಮನಸ್ಸು ಅಲ್ಲಿ ಹೋಗ್ತದೆ. ಯಾಕಂದರೆ ಅವ್ರು ಹೇಳಿದ್ದೆಲ್ಲನೂ ಮಂತ್ರ, ಅನುಭವದ ಮಂತ್ರ. ನಮ್ಮ ಮನಸ್ಸು ಅವರಲ್ಲಿ ಸೇರ್ತದೆ, ಅದು ಅನುಭವ. ಅದರಿಂದಾಗಿ ಇವತ್ತು ಇಂಥ ಯೋಗಿಗಳು, ವೇಮನ ಯೋಗಿ ಸಾಮಾನ್ಯವಂತರ ಅಲ್ಲ. ಕನಕದಾಸರು ಜ್ಞಾನಿಗಳು ಹೇಳ್ತಾರೆ, ಕನಕದಾಸರು ಪುರಂದರದಾಸರು ಅವರು ಮಹಾಯೋಗಿಯಪ್ಪ ಅಂತ. ಸಾಮಾನ್ಯದವರಲ್ಲ ಅವರು. ಅವರಿಗೆ ಯಾವ ಭೇದನೂ ಇಲ್ಲ. ಯಾವುದು ಏನು ಅರ್ಥ? ಬೇಡ ಅಂದ್ರೆ ಏನು ಅರ್ಥ? ನಮ್ಮಲ್ಲಿ 6 ಮತಗಳಿದ್ದಾವೆ: ಶೈವ, ವೈಷ್ಣವ, ಶಾಕ್ತ, ಸೌರ್ಯ ಮತ್ತು ಕಾಪಾಲಿಕ ಮತ್ತು ಇನ್ನೊಂದು ಗಣಪಯ್ಯ. 6 ಮತಗಳಿದ್ದಾವೆ. 6 ಮತಗಳನ್ನು ಮೀರಿ ಇರೋದೇ ಯೋಗ ಮತ. ಇದಕ್ಕಿನ್ನ ಭಾರಿ ದೊಡ್ಡದ. ಅವನು ಪರಮಾತ್ಮನಿಗೆ ಭೇದ ಇದೆಯೋ ಕೇಳಪ್ಪ. ಅವನು ನಿಜವಾದಂಥ ಯೋಗಿ, ಅವನು ನಿಜವಾದಂಥ ಸದ್ಗುರು. ಅವನಿಗೆ ಭೇದ ಇಲ್ಲ, ಎಲ್ಲರೂ ಒಂದೇ, ಎಲ್ಲ ಜೀವಾತ್ಮನೂ ಒಂದೇ. ಜೀವಾತ್ಮ ಪರಮಾತ್ಮ ಎರಡೇ. ನೀನು ಲೌಕಿಕವಾಗಿ ಈ ಕಡೆ ತಿರುಗಿಬಿಟ್ರೆ ನೋಡಿ, ಅರ್ಥವನ್ನು ಮಾಡ್ಕೊಳ್ಳಿ, ಇದು ಒಂದು ಬೆಟ್ಟ, ಇದು ಒಂದು ಬೆರಳು, ಇಷ್ಟು ನಿನ್ನ ಆತ್ಮ ಇದೆ, ಬೆರಳಷ್ಟು ಆತ್ಮ ಇದೆ. ನೀನು ಎಷ್ಟಿದಪ್ಪ ಇದೆ? ನೀನು ಈ ಬೆರಳಿನಲ್ಲಿ ಒಂದು ಅಂಡ ಅಂದ್ರೆ ಒಂದು ಆಟಮ್, ನೀನು ನೋಡೋಕ್ಕೂ ಆಗುದಿಲ್ಲ ನಿನ್ನ ಜೀವ. ಇನ್ನು ಮಿಕ್ಕಿದೆಲ್ಲ ಏನಪ್ಪ? ಅದೆಲ್ಲ ಪರಮಾತ್ಮ, ಇನ್ನೆಲ್ಲ ಬ್ರಹ್ಮಾಂಡ. ನೀನು ಮಾತ್ರ ಎಷ್ಟೋ ಒಂದು ಕಡೆ ಇದೆಯಪ್ಪ, ಅದು ನೀನು. ಅದು ನಿನ್ನ ಆತ್ಮ. ಮತ್ತು ಇಷ್ಟೆಲ್ಲ ಇದ್ದು 99.9 ಭಾಗ ಪರಮಾತ್ಮ ಇದ್ದು, ನೀನು 0.1 ಭಾಗ ನೀನಿದ್ದು, ನಿನಗೆ ಯಾಕೆ ಪರಮಾತ್ಮ ಸಿಗಲಿಲ್ಲ? ನೋಡಪ್ಪ, ಇದೇ ಮರ್ಮ ಇರೋದು, ಇದೇ ದೊಡ್ಡ ಮರ್ಮ. ಪರಮಾತ್ಮ ಇದ್ದಾನೆ ನಮ್ಮ ಆತ್ಮದಲ್ಲಿ, 99 ಭಾಗ ಅವನೇ ಇರೋದು, ಅದು ನಮಗೆ ಸಿಗ್ತಾ ಇಲ್ಲ. ಯಾಕೆ? ನಮ್ಮ ಮನಸ್ಸು ಪರಮಾತ್ಮ ಕಡೆ ತಿರುಗಿಲ್ಲಪ್ಪ, ನಾವು ಲೌಕಿಕ ಕಡೆ ನಾವು ತಿರುಗುತ್ತಿದ್ದೇವೆ. ಆದ್ದರಿಂದಾಗಿ ನಮಗೆ ಪರಮಾತ್ಮ ಕಾಣಿಸ್ತಾ ಇಲ್ಲ. ಇಲ್ಲಿದ್ದಾನೆ ಅಂತ ನಮಗೆ ಅರಿವು ಆಗ್ತಾ ಇಲ್ಲ.
ಎಲ್ಲ ಇದರಲ್ಲಿ ಅದೇ ಇದೆ ಮಾಯಾ ಪ್ರಪಂಚ. ನೋಡಿ, ಇದು ಎಷ್ಟು ಚೆನ್ನಾಗಿ ಯೋಗಿಗಳು ವರ್ಣನೆ ಮಾಡ್ತಾರೆ. ಇದೇ ಗೋಚರವನ್ನು ಮಾಡ್ಕೊಡ್ತಾರೆ ಅವರು. ಭಾರಿ ಯೋಗಿಗಳ ಹತ್ರ ನಮಗೇನಾದರೂ ಒಂದು ಸಮಯ ಸಿಕ್ಬಿಟ್ರೆ ನಮ್ಮ ಜೀವನದಲ್ಲಿ ಅವ್ರ ಮಾತ್ರ ಬಿಡಬೇಡಿ, ನೀವು ಮಾತ್ರ ಬಿಡಬೇಡಿ. ಏನೋ ಒಂದು ಅರಿವು ಆಗಿಬಿಟ್ಟಿದೆ. ಯಾಕಂದರೆ ಯಾವ ಜೀವ ಇನ್ನು ನಾನು ಹೋದಾಗ ಎಲ್ಲಿ ಹೋಗ್ತಾನೋ ನನಗೆ ಗೊತ್ತಿಲ್ಲ. ನೋಡಪ್ಪ, ಹುಟ್ಟಿದ್ದಂತೂ ನನಗೆ ಗೊತ್ತಿಲ್ಲ. ನಾನು ಎಲ್ಲಿ ಹುಟ್ಟಿದ್ದೇನೆ, ಯಾತಕ್ಕಾಗಿ ಹುಟ್ಟಿದೆ, ಇಂಥ ಮನೆಯಲ್ಲಿ ಯಾಕೆ ಹುಟ್ಟಿದೆ, ಅಲ್ಲಿ ಶ್ರೀಮಂತನಾಗಿ ಯಾಕೆ ಹುಟ್ಟಿದೆ, ಇಲ್ಲಾಗಿ ಬಡವನಾಗಿ ಹುಟ್ಟಿದೆ, ಇಲ್ಲಾಗಿ ಇದಾಗಿ ಹುಟ್ಟಿದೆ ಅಂತ ಏನೋ ಅಂತ ಹುಟ್ಟಿದ್ದೇನೆ. ಆದರೆ ಸಾವು ನನ್ನ ಕೈನಲ್ಲಿದೆ. ಇದು ಮಾತ್ರ ಸತ್ಯ. ಹುಟ್ಟದಂತೂ ನಾನು ಸತ್ಯ ಇಲ್ಲ. ಯಾವುದೋ ಕರ್ಮದಿಂದ ನಾನು ಬಂದಿದ್ದೇನೆ ಅಷ್ಟೇ. ನಾನು ಯಾವುದೂ ಇಲ್ಲ ಇಲ್ಲಿ. ನಿಂದು ಯಾವುದೂ ಇಲ್ಲ. ಕರ್ಮದಿಂದ ಬಂದ್ಬಿಟ್ಟಿದ್ಯಾ ನೀನು. ಸಾವು ನನ್ನ ಕೈನಲ್ಲಿದೆ. ಇದೇ ಅರಿವು ಮಾಡುವಂಥದ್ದು ಸದ್ಗುರುಗಳು. ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಇಂಥ ನಿಜಗುಣ ಶಿವಯೋಗಿಗಳ ಚಿಂತನೆ, ಅದಕ್ಕೋಸ್ಕರ ನಾನು ಅಂದೆ ಚಿಂತನೆ ಅಂದರೆ ತಾತಯ್ಯನವರು ಭಾಳ ಚೆನ್ನಾಗಿ, చింతాలన్నీయు విడిచి శ్రీ గురు నీయే వేళ చింత చేయవే నీవు మనసా, చింత చేసిన ఎప్పుడే సిద్ధించు పరమ పదవి ಶೀಘ್ರಮುನ ತಿಳಿಯವೇ ಮನಸ. ಚಿಂತನೆ ಮಾಡಪ್ಪ, ಗುರುಗಳ ಚಿಂತನೆ ಮಾಡು. ಅವನು ಮಾತ್ರ ನಿನ್ನನ್ನು ಕರ್ಕೊಂಡು ಹೋಗ್ತಾನಪ್ಪ. ಪರಮ ಪದವಿ ಕೊಡಿಸೋದು ಅವನು ಒಬ್ಬನೇ. ಯಾರ ಕೈನಲ್ಲೂ ಆಗೋದಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನಾನು ಹುಟ್ಟುತ್ತಾನೋ ಇಲ್ವೋ ನನ್ನ ಕೈನಲ್ಲಿ ಇದೆಯೇನು, ನನ್ನ ಕೈನಲ್ಲಿ. ನಾನು ಮನುಷ್ಯನಾಗಿ ಹುಟ್ಟೋಕೆ ನನ್ನ ಕೈನಲ್ಲಿ ಇದೆಯೇನೋ. ನಾನು ಕರ್ಮ ಮಾಡಿದ ಮೇಲೆ ನಾನು ಹೋಗುವಾಗ ಇದು ಏನೇನಾಗ್ತಾನೋ ನಾನು. ಇದು ಒಂದು ಈ ಸಮಯದಲ್ಲಿ ಹುಟ್ಬಿಟ್ಟಿದ್ದೇನೆ, ಕೆಲವೇ ನಿಮಿಷದಲ್ಲಿ ಹೋಗ್ತಾ ಇದ್ದೇನೆ. ಅರಿವು ಮಾಡ್ಕೋಪ. ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ. ಎಚ್ಚರಿಕೆಯಾಗಿರು, ಎಚ್ಚರಿಕೆಯಾಗಿರು, ಎಚ್ಚರಿಕೆಯಾಗಿರು. ಇದೇ ಶಿವರದ ಸಿದ್ಧಾಂತ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಇದು ಬಿಟ್ಟು ಯಾವುದೂ ಇಲ್ಲ. ನಿಜಗುಣ ಶಿವಯೋಗಿಗಳ ಬಗ್ಗೆ ನೀವು ಚಿಂತನೆ ಮಾಡೋದು, ಇದಕ್ಕಿಂತ ಪುಣ್ಯ ಯಾವುದಿದೆ ಪ್ರಪಂಚದಲ್ಲಿ ಹೇಳಿ ನೀವು? ಯಾವುದಿದೆ? ಎಲ್ಲಿದೆ? ಎಷ್ಟು ದಿನ ಶಾಸ್ತ್ರ ಓದಿದ್ರು ಏನು ಸುಖ ಬಂತು? ಹುಟ್ಟು ಸಾವಿನ ಶಾಸ್ತ್ರ ಅದು ಬುದ್ಧಿ ಇಲ್ಲದೆ ಇದ್ರೆ ಶಾಸ್ತ್ರ ತಗೊಂಡು ಏನ್ ಮಾಡ್ತೀರ ನೀವು? ಏನಿದೆ ಶಾಸ್ತ್ರದಲ್ಲಿ? ಹುಟ್ಟು ಸಾವಿನ ಗುಟ್ಟನ್ನ ತೆಗೆದಾಗಿದ್ರೆ ನೀವು ಮನುಷ್ಯನಾಗಿ ಹುಟ್ಟಿ ಏನ್ ಸುಖ ಬಂತು? ಇದೇ ಸತ್ಯಾಂಶ ಅಂದ್ರೆ ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಅದರಿಂದಾಗಿ ನಿಮಗೆಲ್ಲ ಇಷ್ಟೇ. ಆ ಗುರುಗಳಿಗೆ ಚಿಂತನೆಯಾಗಿ ತಾವೆಲ್ಲ ಬಂದ್ಬಿಟ್ಟಿದ್ದೀರಿ. ಸದಾ ಕಾಲ ಚಿಂತನೆ ಮಾಡಿ. ಇನ್ನೇನು ಬೇಕಾಗಿಲ್ಲಪ್ಪ ನಿಮಗೆ, ಇನ್ನೇನು ಬೇಕಾಗಿಲ್ಲ. 30 ವರ್ಷದಿಂದ ನಾನು ಅಲ್ಲಿ ದಾಸನಾಗಿದ್ದೇನೆ. ನನಗೆ ಇನ್ನೇನು ಬೇಕಾಗಿಲ್ಲ. ಅವ್ರ ಪಾದ ನನ್ನ ಮನಸ್ಸಿನಲ್ಲಿ ನಿಲ್ಲಿಸಿದ್ರೆ ಅಷ್ಟೇ ಸಾಕಪ್ಪ. ನನ್ನ ಮನಸ್ಸು ಇನ್ನೇನು ಬೇಕಾಗಿಲ್ಲ. ಮನಸ್ಸು ಅವ್ರ ಪಾದ ನಿಲ್ಲಿಸ್ಬೇಕು. ಯಾವ ಸಾಧನೆ ಬೇಕಾಗಿಲ್ಲ, ಯಾವ ಮಂತ್ರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನೇರವಾಗಿ ನಿನ್ನ ಮನಸ್ಸು ಮತ್ತು ದೃಷ್ಟಿ ಒಂದು ಕಡೆ ಸಿಕ್ಕದೆ ಇದ್ರೆ ಅದು ದಾರಿ ತೋರಿಸ್ಕೊಟ್ರೆ ಅಷ್ಟೇ ಸಾಕಪ್ಪ. ಅದೇ ಪರಮಾತ್ಮ, ಅದೇ ಪರಮಾತ್ಮ, ಅದೇ ಪರಮಾತ್ಮ ಅಂತ ಹೇಳುತ್ತಾ, ಇದಕ್ಕೆ ನನಗೆ ಶಿವರಾತ್ರಿ ಸ್ವಾಮಿಗಳನ್ನ ಭಾರಿ ಗೌರವ ಇದೆ. ಯಾಕಂದರೆ ಇಂಥ ಅವರು ಒಂದು ಸಹಾಯವನ್ನು ಮಾಡ್ತಾರೆ. ಸಹಾಯ ಮಾಡಬೇಕು. ಗುರುಗಳಿಗೆ ಶಕ್ತಿ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ? ಸಹಾಯ ಮಾಡಪ್ಪ ಅಂತ ಕೊಟ್ಟಿರ್ತಾರೆ. ನೀವು ಮಾಡ್ತಾ ಇದ್ರೆ
ಏನು ಸುಖ ಬಂತು? ಇವಾಗ ಅವ್ರಿಗೆ ಒಂದು ಹಾಸ್ಪಿಟ್ಲ್ ಮಾಡಪ್ಪ ಅಂತ ಹೇಳಿದ್ದಾರೆ. ಅವ್ರು ಬಡವರಿಗೆ ಹೋಗ್ಬಿಟ್ಟು ಅವ್ರಿಗೆ ಸಿಗದೇ ಇದ್ರೆ ನೀವು ಯಾಕೆ ಕೊಡಬೇಕಾಯಿತು ಆಸ್ಪತ್ರೆ? ನೋಡಿ ಕೇಳು, ಯಾಕೆ ಬೇಕಾಯ್ತಪ್ಪ? ಹೌದು, ನನಗೂ ಕೊಟ್ಟಿದ್ದಾರೆ, ನಾನು ಆಸ್ಪತ್ರೆ ಮಾಡಿದ್ದೇನೆ. ಬಡವರಿಗೆ ಅದು ಸಿಗದೇ ಇದ್ರೆ ಆ ಆಸ್ಪತ್ರೆ ಯಾಕೆ ಬೇಕಾಗಿತ್ತು? ನನಗೆ ಅದು ಫಲ ಸಿಗ್ತದ? ನೀವು ಕೊಟ್ಟಿರೋದು ಯಾತಕ್ಕೆ? ನೋಡಿ, ಈ ರೀತಿಯ ಚಿಂತನೆ ಮಾಡಿ. ಕರ್ಮ ಅನ್ನೋದು ಅಷ್ಟು ಸುಲಭ ಅಂತ ತಿಳ್ಕೋಬೇಡಿ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಷ್ಕಾಮ ಕರ್ಮ. ಅಪ್ಪ, ನಿಂದಲ್ಲ ಅದು, ನಿಂದು ಏನೋ ಒಂದು ನಿಂಗೆ ಸಿಕ್ಕಿದೆ, ನಿಷ್ಕಾಮದಲ್ಲಿ ಮಾಡು. ನಿಂದಲ್ಲ, ನನ್ನಲ್ಲ 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 ಅಂತ ಹೇಳ್ತಾ ಹೋಗು. ಎಲ್ಲರೂ ಒಳ್ಳೇದಾಗ್ಲಿ 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 ಅಂತ ಹೇಳ್ತಾರೆ. ಆವಾಗ ಅವ್ರಿಗೂ ಒಂದು ದಾರಿ ಸಿಗ್ತದೆ. ನನಗೆ ಶಿವರಾತ್ರಿ ಸ್ವಾಮಿಗಳು ನಾನು 10 ವರ್ಷ ಹಿಂದೆ ನಾನು ಬಂದಿದ್ದೇನೆ. ದಾಸ ಪಂಥ ಇಲ್ಲಿ ಪ್ರಾರಂಭ ಮುಂಚೆನೇ ಇತ್ತು. ಒಂದು ಶಿಬಿರಕ್ಕೆ ನಾನು ಬಂದಿದ್ದೇನೆ. ಇಲ್ಲೆಲ್ಲ ನಾನು ನೋಡಿ ನನಗೆ ಭಾರಿ ಸಂತೋಷವಾಯಿತು. ಇಷ್ಟೆಲ್ಲ ಸಹಾಯ ಮಾಡ್ತಾ ಇರೋಲ್ಲಪ್ಪ ಅಂತ. ದೇವರು ಚೆನ್ನಾಗಿ ಅವ್ರನ್ನ ಇಟ್ಟಿದ್ದ ಮಾರ್ಗದರ್ಶನ ಸಮಾಜಕ್ಕೆ ಬೇಕು. ಕಷ್ಟ ಕಾಲದಲ್ಲಿ ಯಾರೋ ಒಬ್ರು ಅಪ್ಪ ನಾನು ಇದ್ದೇನೆ ಅಂತ ಹೋದಾಗ ಬಾಪ ಅಂತ ಹೇಳೋದು ನೀವು ಧಾರ್ಮಿಕವಾಗಿ ಮತ್ತು ಎಲ್ಲ ಲೌಕಿಕವಾಗಿ ಚಿಕಿತ್ಸೆಯಲ್ಲಿ ಯಾವುದೇ ಒಂದು ಕಷ್ಟದಲ್ಲಿದ್ದಾಗ, ಏನೇ ಒಂದು ಇದ್ದಾಗ, ವಿದ್ಯೆಯಲ್ಲಿ ಯಾವುದೇ ಒಂದು ಇದ್ದಾಗ ನಾನು ಹೋದಾಗ ನಾನು ಇದ್ದೇನಪ್ಪ. ನಂದೇ ಹೇಳ್ತಾ ಇದ್ರು 4500 ಮಕ್ಕಳು, ಯಾವುದೋ ಒಂದು 3 ಕಾಸು ಇಲ್ಲದೆ, ಯಾವುದು ಎಲ್ಲರಿಗೂ ಆ ಒಂದು ಅವರಿಗೆ ಬಡವರಿಗೆ ಅವರಿಗೆ ಏನು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅವ್ರು ನೋಡಿಕೊಂಡು ತಂದೆ ತಾಯಿಗಳ ಥರ ನೋಡಿಕೊಂಡು ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದಾರಲ್ಲ. ಮಣಿಪುರಿಂದ ಒಂದು 35-40 ಹುಡುಗರು ಬಂದಿದ್ದಾರಂತೆ. ನಿನ್ನೆ ತಾನೇ ಮಣಿಪುರಿಂದ ಹೋಗಿ ಬಂದೆ. ಯಾಕೆ ಹೋಗಿದ್ದೆ? ಎಲ್ಲ ಬಿಟ್ಬಿಟ್ಟು ಅಪ್ಪ ಈ ಒಂದು ಪ್ರಕೃತಿ ನೋಡೋಣಪ್ಪ, ಪ್ರಕೃತಿನಲ್ಲಿ ಇದ್ದು ಅದು ನೋಡ್ತಾ ಇರೋಣ. ಆ ಪ್ರಕೃತಿ ನೋಡೋದೇ ಒಂದು ಭಾಗ್ಯ. ಅಂತ ಭಾಗ್ಯ ಇವತ್ತು ದಿವಸ ಸಿಗ್ತಾ ಇಲ್ಲ. ಅಲ್ಲಿಂದ ಇಲ್ಲಿ ಬಂದಿದ್ದಾರಲ್ಲ, ಏನಪ್ಪ ಇದು ಆಶ್ಚರ್ಯ ಅಂತ ನನಗೆ ಸಂತೋಷವಾಯಿತು. ಸ್ವಾಮಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಗುರುಗಳು ಅದು ಪರಮಾತ್ಮ ಅವರಿಗೆ ಎಲ್ಲ ದಾರಿಯನ್ನು ಕೊಟ್ಟು, ಅವ್ರಿಗೆಲ್ಲ ಶಕ್ತಿಯನ್ನು ಕೊಟ್ಟು, ಎಲ್ಲ ಸಮಾಜಕ್ಕೆ ಸೇವೆಯನ್ನು ಮಾಡಲಿ, ತ್ಯಾಗವನ್ನು ಮಾಡಲಿ, ನಿಷ್ಕಾಮದಲ್ಲಿ ಮಾಡಲಿ, ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಿ ಪುಣ್ಯದ ಫಲವನ್ನು ಪಡೆದು ಆ ಪರಮಾತ್ಮನ ಸೇರಲಿ ಅಂತ ನಾನು ಇವತ್ತು ನಿಮಿಷ ಅವ್ರ ಪಾದಗಳು ಶರಣೋ ಅಂತ ಅವ್ರ ಪಾದದಲ್ಲಿ ಅರ್ಪಿಸಿ ಮಾನಸಿಕವಾಗಿ ಪೂಜೆಯನ್ನು ಮಾಡುತ್ತಾ ಅವ್ರಿಗೆ ಪರಮಾತ್ಮನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ.